ಎಲ್ಲ ಓಟಿಗಾಗಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಬಹುತೇಕ ನಾವು ಚರ್ಚೆಯ ಕೊನೆ ಹಂತ ತಲುಪಿದ್ದೀವಿ. ನಮ್ಮ ಜೊತೆಗಿದ್ದಾರೆ ವಿಕ್ರಮ್ ಪಡ್ಕೆ ಮತ್ತು ಹಸನಬ್ಬ ಅವರು. ವಿಕ್ರಮ್ ಎಲ್ಲಿ ತನಕ ಸಾಕಷ್ಟು ಮಾತಾಡಿದ್ದಾರೆ. ಮಸೂದೆಯ ಯಾವ್ಯಾವ ಅಂಶಗಳು ಯಾವ್ಯಾವ ರೀತಿ ನಮ್ಮ ಪ್ರಜಾತಂತ್ರಕ್ಕೆ ವಿರೋಧಿಯಾಗಿರುವಂಥದ್ದು ಅನ್ನುವಂಥದ್ದು. ಬನ್ನಿ ಹಸನಬ್ಬ ಏನು ಹೇಳ್ತಾರೆ ಕಾರಣ ಹಸನಬ್ಬ ತಾವು ಮಾತಾಡ್ತಾ ಇದ್ರಿ, ಮುಂದುವರಿಸಿ. ಈಗ ಕಾಂಗ್ರೆಸ್ಸಿನ ಮಾತು ಅವ್ರು ಹೇಳ್ತಾರೆ ಅಲ್ಪಸಂಖ್ಯಾತನ ಓಲೈಸೋದು ಅಂತ. ಕೆಲವು ನೀವು ಬಹುಶಃ ಓಲೈಸಿಲ್ವಾ ಹೇಳ್ಬಿಡಿ. ಅಲ್ಲ, ಓಲೈಸೋದು ಯಾವ ಥರ ಓಲೈಸೋದು? ಅಲ್ಪಸಂಖ್ಯಾತ ಹೆದರಿಬೇಡಿ ನಾವಿದ್ದೇವೆ ಜೊತೆಗೆ ಅಂತ ಹೇಳೋದು ಓಲೈಸೋದಾ? ಅದು ಬೇರೆಯವರು ಅದನ್ನು ಹೇಳಿಲ್ಲ ಅಂತ ಅಲ್ಲ, ಈಗ ಹೇಳ್ತಾ ಇದ್ದಾರೆ. ನಾವು ಪೋಸ್ಟರ್ ನೋಡಿದ್ವಲ್ಲ ನಾವೀಗ, ಅಲ್ಪಸಂಖ್ಯಾತರ ಆಶಾ ಕಿರಣ ಅಂತ ಹೇಳಿ ಯಡಿಯೂರಪ್ಪನ ಒಂದು ಬುರ್ಕ ಹಾಕಿದ ಹೆಂಗಸನ ಹಿನ್ನೆಲೆಯಲ್ಲಿ ಇವರು ಫೋಟೋ ಹಾಕೊಂಡು, ಅದು ಅಲ್ಪಸಂಖ್ಯಾತ ಓಲೈಕೆ ಅಲ್ವಾ? ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇಲ್ಲಿ ಇದ್ರೊಳಗೆ ಮಸೂದೆ ಚರ್ಚೆ ಮಾಡ ಇನ್ನೊಂದು ಅಲ್ಪಸಂಖ್ಯಾತರನ್ನು ಓಲೈಸೋದು, ಬಹುಸಂಖ್ಯಾತರನ್ನು ಓಲೈಸೋದು, ಯಾವುದೇ ಒಂದು ಪರ್ಟಿಕ್ಯುಲರ್ ಗುಂಪು, ಜಾತಿ, ಮತ, ಭಾಷೆ ಇವರನ್ನು ಆಪಾದನೆ ಮಾಡಿದೆ. ಅದಕ್ಕಾಗಿ ಹೇಳಿದೆ ಇದು ಓಲೈಕೆ ಅಂತಿರೋ ಓಲೈಕೆ ಅಲ್ಲ ಅಂತಿರೋ ತಾವು. ಅಲ್ಲ, ಇದರ ಬಗ್ಗೆ ನಾನು ಇನ್ನೂ ಸ್ಟಡಿ ಮಾಡಬೇಕಾದ್ರೆ ಅವ್ರು ಹೇಳಿದ್ದನ್ನೇ ನಂಬೋದಾದರೆ ನಾನು ಹೇಳಿದಲ್ಲ, ಅದು ನಾನು ಖಂಡಿತವಾಗಿ ಅದನ್ನು ವಿರೋಧಿಸ್ತೀನಿ. ಅದರಿಂದ ಅಲ್ಪಸಂಖ್ಯಾತರಿಗೆ ಅಪಾಯ ಜಾಸ್ತಿ. ಆ ಥರ ಇದ್ರೆ ಯಾವ ಥರ ಅಪಾಯ ಜಾಸ್ತಿ ಅಂತೀರಿ ನೀವು? ಅಪಾಯ ಏನು ಅಂತಂದ್ರೆ, ನಮ್ಮನ್ನು ಪ್ರತ್ಯೇಕವಾಗಿ ಇಟ್ಟು ಹಿಂದೂಗಳಿಗೆ ಮುಸಲ್ಮಾನರ ವಿರುದ್ಧ ಸಿಟ್ಟು ಬರುವ ಹಾಗೆ ಮಾಡಿದರೆ ತೊಂದರೆ ಯಾರಿಗೆ? ನಾವು ಅಲ್ಪಸಂಖ್ಯಾತರು ಅಲ್ಲ, ಕೇವಲ ನಮಗೆ ರಕ್ಷಣೆ ಕೊಡೋರು ಯಾರು? ನಮ್ಮ ಸ್ಥಳೀಯ ಹಿಂದೂಗಳೇ ಬಹುಸಂಖ್ಯಾತರು. ಕೇವಲ ಇಷ್ಟು ಮಾತ್ರ ಅಲ್ಲ, ಭಾರತ ನಂಬಿರುವಂತಹ ಒಂದು ದೊಡ್ಡ ಮಂತ್ರ ಏನಿದೆ ಜಾತ್ಯತೀತತೆ, ದೊಡ್ಡ ಧಕ್ಕೆ ಬರ್ತದೆ, ಧಕ್ಕೆ ಕೊಟ್ಟಂಗೆ ಅಂತ ಧಕ್ಕೆ ಬರ್ತದೆ. ಹೌದು, ಒಂದು 2-3 ಅಂಶ ಇವರು ಕಾಂಗ್ರೆಸ್ಸಿನ ಟಾರ್ಗೆಟ್. ನಾನು ಕಾಂಗ್ರೆಸ್ ಅಂತ ಟಾರ್ಗೆಟ್ ಮಾಡ್ತೇನೆ. ಎನಿ ಪಾರ್ಟಿ ವಿಚ್ ಬ್ರಿಂಗ್ ಸಚ್ ಕೈಂಡ್ ಆಫ್ ಅ ಬಿಲ್ ಈಸ್ ಟ್ರೈಂಗ್ ಟು ಊ ದಿ ಮೈನಾರಿಟಿ. ಅದು ಕಾಂಗ್ರೆಸ್ ಅಂತ. ಈಗ ಕಾಂಗ್ರೆಸ್ನವ್ರು ಮಾಡಿದ್ದಾರೆ, ನಾಳೆ ಇನ್ಯಾವುದೋ ಪಾರ್ಟಿಯವ್ರು ಮಾಡಬಹುದು. ಯಾರೇ ಮಾಡಿದ್ರು ಇಂಥ ಮಸೂದೆ ತಂದ್ರೆ ಅದು ಮೈನಾರಿಟಿ ಓಟಿಗಾಗಿ ಅನ್ನೋದು ಸ್ಪಷ್ಟ ಆಗುತ್ತೆ. ಇನ್ನು 2 ವಿಷಯ ಇದೆ, ಇದು ತುಂಬಾ ಡೇಂಜರಸ್ ಅನ್ನೋದಕ್ಕೆ. ಒಂದು ಅಂದ್ರೆ, ಈ ಆರ್ಮ್ಡ್ ಫೋರ್ಸಸ್ ಬಗ್ಗೆ ಡಿಮಾರಲೈಸ್ ಆಗಿ ಹೋಗುತ್ತೆ. ಏನಂದ್ರೆ ಅದು ಮಾತ್ರ ನಿಜ. ಅದು ನಮ್ಮ ಕೇವಲ ವ್ಯಕ್ತಿಯ ಮನೆಯಲ್ಲಿ ನೋಡೋದಲ್ಲ, ಅವನು ವೈಯಕ್ತಿಕ ಜೀವನದಲ್ಲಿ ನೋಡೋದಲ್ಲ, ಆರ್ಮ್ಡ್ ಫೋರ್ಸಸ್ ಬಗ್ಗೆನೂ ಕೂಡ ಅವ್ರು ಗಮನ ಇಡಬಹುದು ಅಂತ. ಅಂದ್ರೆ ಏನಿದೆ ಇದರೊಳಗೆ ಅಂದ್ರೆ, ಸಪೋಸ್ ಎಲ್ಲೋ ಒಂದ್ ಕಡೆ ಒಂದು ಗುಂಪು ಘರ್ಷಣೆ ಆಯ್ತು, ಏನೋ ಆಯ್ತು, ಆರ್ಮ್ಡ್ ಫೋರ್ಸಸ್ ಅಂದ್ರೆ CRPF ಇರ್ಬೋದು, ಮಿಲಿಟರಿ ಇರ್ಬೋದು, ಯಾರನ್ನೋ ತಂದಿದ್ದಾರೆ ಅಂತ ತಿಳ್ಕೊಂಡು, ಸಪೋಸ್ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಫಾರ್ ವಾಟ್ ಎವರ್ ರೀಸನ್, ಇಷ್ಟು ತಂದಿದ್ದಂಥ ತುಕಡಿಗಳು ಸಾಕಾಗಲ್ಲ, ಇನ್ನೇನೋ ಕಾರಣಕ್ಕೆ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಆರ್ಮ್ಡ್ ಫೋರ್ಸಸ್ನೂ ಇದಕ್ಕೆ ರೆಸ್ಪಾನ್ಸಿಬಲ್ಲು ಅಂಥೇಳಿ ಹೋಲ್ಡ್ ಮಾಡುವಂಥ ಪ್ರೊವಿಷನ್ಸ್ ಇದೆ. ಅಂದರೆ ನಮ್ಮ ದೇಶದ ಮಿಲಿಟ್ರಿನೂ ಜಾತಿಗಳಲ್ಲಿ ಒಡೆಯುವಂಥ ಪ್ರೊವಿಷನ್ ಇದಿರೋದಕ್ಕೆ ಇದು ಇಟ್ ಗೋಸ್ ಟು ದಿ ರೂಟ್ ಆಫ್ ದಿ ಸೆಕ್ಯೂರಿಟಿ ಆಫ್ ದಿ ನೇಷನ್. ಇಲ್ಲ, ನನಗೆ ಅರ್ಥ ಆಗಲಿಲ್ಲ. ಈಗ ಆರ್ಮಿಯಲ್ಲಿ ಅಥವಾ ಸರ್ಕಾರಿ ಉದ್ಯೋಗಸ್ಥರಲ್ಲಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅಲ್ಪಸಂಖ್ಯಾತರ ಸಂಖ್ಯೆ ಅತ್ಯಂತ ಕಡಿಮೆ ಇರೋದು. ಇಲ್ಲಿ ಯಾವ ರೀತಿಯಲ್ಲಿ ಅದನ್ನ ಎಲ್ಲ ಕಡೆ ಅಲ್ಪಸಂಖ್ಯಾತರು ಅಂದ್ರೆ ಉದ್ದೇಶ ಅರ್ಥ ಆಗಿಲ್ಲ. ಅವ್ರು ಹೇಳ್ತಿರೋ ಕಾರಣ ಬೇರೆ ಏನು ಅಂತಂದ್ರೆ, ಯಾವ್ದಾದ್ರು ಒಂದು ಮತೀಯ ಗಲಭೆ ಆಯ್ತು ಅಂತಂದ್ರೆ ಏನಾದ್ರೂ ಒಂದು ತಾವಂದಿಗೆ ತರಲಿಕ್ಕೆ ಬರಲೇಬೇಕು ಪೊಲೀಸರು ಕೈಯಲ್ಲಿ ಆಗಲ್ಲ ಅಂತಂದ್ರೆ ಬರಲೇಬೇಕು ಆರ್ಮ್ಡ್ ಫೋರ್ಸಸ್. ಅಲ್ಲ, ಇಂಥ ಸಂದರ್ಭದಲ್ಲಿ ಏನಾದ್ರೂ ಅದನ್ನು ನಿಯಂತ್ರಣ ತರಕ್ಕೆ ಆಗಲಿಲ್ಲ ಅಂದ್ರೆ ಗಿಲ್ಟಿ ಈ ಪ್ರಾವಿಷನ್ಸ್ ನಲ್ಲಿ ಅವ್ರ ಮೇಲೆ ಕೂಡ ಕ್ರಮ ಕೈಗೊಳ್ಳಬಹುದು ಅಂತ ಅನ್ನುವಂಥದ್ದು. ನನಗೆ ಆಕ್ಟ್ ನೋಡುವವರೆಗೆ ನಾನು ಅದ್ರ ಬಗ್ಗೆ ಇಲ್ಲ ಪ್ರಾವಿಷನ್ಸ್ ಇದೆ. ಏನಂದ್ರೆ ಆಕ್ಟ್ ಅಂದ್ರೆ ನಮ್ಮ ಆರ್ಮ್ಡ್ ಫೋರ್ಸಸ್ ಡಿಮಾರಲೈಸ್ ಆಗಿ ಹೋಗ್ತಾರೆ. ಅವರು ಶಾಂತಿ ಕಾಪಾಡಕ್ ಬಂದವರು ಅಶಾಂತಿ ತಮ್ಮೊಳಗೆ ಹುಟ್ಟಾಕೊಂಡು ಹೋಗ್ಬಿಟ್ರೆ ದೇಶದ ರಕ್ಷಣೆ ಮಾಡೋರು ಯಾರು? ಮತ್ತೆ ಇನ್ನೊಂದಿದೆ, ಒಂದು ಪ್ಯಾರಲಲ್ ನೋಡೋಣ. ಈಗ ಜನ್ಲೋಕ್ಪಾಲ್ ಮತ್ತೆ ಈ ಮಸೂದೆ ಏನಂದ್ರೆ, ಇದ್ರೊಳಗೆ ಯಾಕೆ ಒಂದು ಗವರ್ನಮೆಂಟ್ ಈಸ್ ಟ್ರೈಂಗ್ ಟು ಮಿಸ್ಲೀಡ್ ದಿ ಕಂಟ್ರಿ ಆ್ಯಂಡ್ ಬ್ರಿಂಗ್ ಅ ಪ್ರಾಬ್ಲಮ್ ಅನ್ನೋದಕ್ಕೆ, ಜನ್ಲೋಕ್ಪಾಲ್ನಲ್ಲಿ ಇಡೀ ದೇಶದ ಜನ ನಮ್ಗೆ ಈ ಮಸೂದೆ ಬೇಕು, ಜನ್ಲೋಕ್ಪಾಲ್ ಆಗಬೇಕು ಅಂತ ಹೇಳಿ ಇಷ್ಟೆಲ್ಲ ಚರ್ಚೆ ಮಾಡಿದಾಗ ಅವ್ರದ್ದೊಂದು ಕರಡು ಪ್ರತಿನ ಚರ್ಚೆ ಮಾಡೋದಕ್ಕೂ ಪಾರ್ಲಿಮೆಂಟಲ್ಲಿ ಇಡ್ದೇನೆ, ಇದು ಪಾರ್ಲಿಮೆಂಟ್ ಇಸ್ ಸುಪ್ರೀಂ, ಇದ್ರ ಬೇರೆಯವ್ರು ಯಾರು ಇದ್ರೊಳಗೆ ತಲೆ ಹಾಕಬಾರ್ದು, ಬೇರೆ ಯಾವುದೇ ಕಮಿಟಿ ಇರ್ಬೋದು, ಇವ್ರಿರ್ಬೋದು, ಅವ್ರಿಗೆ ಅಧಿಕಾರ ಇಲ್ಲ. ಈ ಮಸೂದೆನ ತರ್ತಾ ಇರೋದು ನ್ಯಾಷನಲ್ ಅಡ್ವೈಸರಿ ಕಮಿಟಿ ಅಂತ ಹೇಳಿ, ಕೌನ್ಸಿಲ್ ಅಂತ ಹೇಳಿ. ಇದು ದಿಸ್ ಈಸ್ ಹೆಡೆಡ್ ಬೈ ಸೋನಿಯಾ ಗಾಂಧಿ. ದಿಸ್ ಈಸ್ ಅ ನಾನ್ ಕಾನ್ಸ್ಟಿಟ್ಯೂಷನಲ್ ಕಮಿಟಿ, ನಾನ್ ಗವರ್ನಮೆಂಟಲ್ ಕಮಿಟಿ. ಅಂದರೆ ಇದಕ್ಕೂ ಪಾರ್ಲಿಮೆಂಟ್ಗೂ ಯಾವುದೇ ಸಂಬಂಧ ಇಲ್ಲ. ಇದರೊಳಗೆ ಬರೀ ಪಾರ್ಲಿಮೆಂಟೇರಿಯನ್ಸ್ ಇಲ್ಲ, ಇದರೊಳಗೆ ನಾನ್ ಪಾರ್ಲಿಮೆಂಟೇರಿಯನ್, ಸೋಷಿಯಲ್ ಆಕ್ಟಿವಿಸ್ಟ್, ಅದು ಅವರು ಇವರು ಎಲ್ಲರೂ ಇದ್ದಾರೆ. ಇವ್ರು ಕೊಟ್ಟಿರುವಂಥ ಮಸೂದೆನ ಇಷ್ಟೊಂದು ಚಾಂಪಿಯನ್ ಮಾಡ್ತಾ ಇದ್ದಾರೆ. ಮತ್ತು ಇನ್ನೂ ಒಂದು ಉದಾಹರಣೆ ಕೊಡ್ತೇನೆ. ಇದೊಂದು ಮಸೂದೆನ ಚರ್ಚೆ ಮಾಡಲಿಕ್ಕೆ ಚೀಫ್ ಮಿನಿಸ್ಟರ್ಸ್ ಆಫ್ ಆಲ್ ಸ್ಟೇಟ್ಸ್ ಆರ್ ಕಾಲ್ಡ್. ಅದೇ ಜನ್ಲೋಕ್ಪಾಲ್ ಮಾಡಬೇಕಾದ್ರೆ ಎಲ್ಲರಿಗೂ ಇಷ್ಟು ಒತ್ತಡ ಇರಬೇಕಾದ್ರೆ ದೇಶದಲ್ಲಿ ಎಲ್ಲರಿಗೂ ಒಂದು ಲೆಟರ್ ಬರೆದು, ನಿಮ್ದು ಏನೇನು ಮತ ಇದೆ ಒಂದು ಸ್ವಲ್ಪ ಹೇಳಿ ನಮ್ಮ ಇದ್ರ ಬಗ್ಗೆ ಅಂದ್ರೆ ಇವ್ರು ಒಂದು ಇಲ್ಲಿ ತಾವು ಉತ್ತರ ಕೊಡಬೇಕು. ವಿಕ್ರಮ್ ಏನು ಅಂದ್ರೆ, ಆರಂಭದ ದಿನಗಳಲ್ಲಿ ಅಣ್ಣಾ ಹಜಾರೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ರು. ಪದೇ ಅವ್ರು ಹೇಳ್ತಿದ್ದೇನು ಅಂತಂದ್ರೆ, UP ಆಗಿರ್ಬೋದು, ಜೊತೆ ಬೇರೆ ಪಕ್ಷದ ನಾಯಕರು ಕೂಡ ದನಿಗೂಡಿಸಿರೋದಕ್ಕೆ. ಅಂದರೆ ಅದು ನಿಜ ಕೂಡ ಹೌದು, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸಂಸತ್ತೇ ಸುಪ್ರೀಂ ಅನ್ನುವಂಥದ್ದು. ಸೊ ಇಂಥದ್ದನ್ನ ಏನಾದರೂ ಒಂದ್ಸರಿ ಜಾರಿ ತಂದುಬಿಟ್ರೆ ಸೊ ಅವ್ರನ್ನೂ ಕೂಡ ಕೇಳೋಂಗಿರಲ್ಲ ಇವರು ಈ ವಿಚಾರದಲ್ಲಿ ಅಂತ ಇನ್ನೊಂದು ವಿಷಯ ಇದೆ. ಇದರೊಳಗೆ
ಸಂಸತ್ ಸುಪ್ರೀಂ ಅಂತ ಇವ್ರು ಯಾರ್ಯಾರು ಏನೇನು ಮಾತಾಡಿದ್ರು ಅವ್ರಿಗೆ ಮಸೂದೆ ತರ್ತಾ ಇದ್ದಾರೆ. ಇದರೊಳಗೆ ನಾವು ನೋಡಿದರೆ ಇದರೊಳಗೆ ತುಂಬ ಪವರ್ಸ್ ಕೊಟ್ಟಿರೋವಂಥದ್ದು ಎಕ್ಸಿಕ್ಯೂಟಿವ್, ಅದಕ್ಕಿದಾಗಲಿಲ್ಲ ಅಂದರೆ ಡೈರೆಕ್ಟ್ ಜುಡಿಷಿಯರಿ. ಅಂದರೆ ಮನುಷ್ಯನ ಜೀವ ಇದ್ರ ಬಗ್ಗೆ ಎಕ್ಸಿಕ್ಯೂಟಿವ್ ಇಷ್ಟು ಕಂಟ್ರೋಲ್ ಕೊಟ್ಬಿಟ್ರೆ ಇದು ಡಿಕ್ಟೇಟರ್ಶಿಪ್ ಆಗುತ್ತೆ ಹೊರತು ಇದು ಡೆಮೋಕ್ರಸಿಯಾಗಿ ಉಳಿಯಲ್ಲ. ಅಂದರೆ ಪಾರ್ಲಿಮೆಂಟ್ಗೆ ಇದರೊಳಗೆ ಮಾತಾಡ್ಲಿಕ್ಕೆ ಹಕ್ಕು ಉಳಿಯಲ್ಲ. ಸೊ ಅಂದ್ರೆ ಎಲ್ಲ ಒಂದು ಕಡೆಗೆ ಏನು ಅಂದ್ರೆ ಪೊಲೀಸ್ ದೇಶ, ಪೊಲೀಸ್ ವ್ಯವಸ್ಥೆ ಮಾಡ್ಲಿಕ್ಕೆ ಹೊರಟಿದೆ, ಪೊಲೀಸ್ ಸ್ಟೇಟ್ ಆಗೋಗುತ್ತೆ. ಓಕೆ, ತಾವು ಹೇಳಿ ಸರ್. ಬಾಲಾಜಿಯವರಿಗೆ ಒಂದು ಪ್ರಬಲವಾದ ಕಾನೂನಿನ ಒಂದು ಅಗತ್ಯ ಖಂಡಿತ ಇದೆ. ಈಗ ಕೋಮು ಗಲಭೆ ವಿಷಯಕ್ಕೆ ನಾವು ತಗೊಳ್ಳೋದಾದ್ರೆ ಬಿಜೆಪಿಯಲ್ಲಿ ಯಾವಾಗ ಅಧಿಕಾರಕ್ಕೆ ಬರ್ತದೋ ಅಲ್ಲಿ ಕೋಮು ಗಲಭೆ ಇಲ್ಲ. ಅವ್ರು ವಿರೋಧ ಪಕ್ಷದಲ್ಲಿದ್ದಾಗ ಮಾತ್ರ ಯಾಕೆ ಕೋಮು ಗಲಭೆ? ಸೊ ಅಂದ್ರೆ ನೀವು ಹೇಳೋ ಪ್ರಕಾರ ಎಲ್ಲ ಕಡೆಗೂ ಅವ್ರನ್ನ ತನ್ನಿ ಅಂತಂದಿರ ಅಲ್ಲ, ಅವರು ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಬಹುಸಂಖ್ಯಾತರನ್ನ ಓಲೈಸಿ 85% ಓಟು ನಮಗೆ ಸಿಕ್ಕಿಬಿಟ್ರೆ ಈ ಮುಸಲ್ಮಾನರ ಓಟೇ ಬೇಡ ಅಂತ ಹೇಳುವಂತ ಪಾಲಿಸಿನ ಅವರು ಅಡಾಪ್ಟ್ ಮಾಡ್ತಾ ಇದ್ರು. ಹಾಗಾಗಿ ಎಲ್ಲದರಲ್ಲೂ ತಪ್ಪಿದೆ. ಅಲ್ಲ, ಇದ್ರಲ್ಲಿ ನಿಮ್ಗೊಂದು ಪಾಠ ಇದೆ. ಒಂದಷ್ಟು ಇವ್ರನ್ನೂ ಓಲೈಸ್ರಿ, ನೀವು ಯಾಕೆ ಬರೀ ಅವ್ರನ್ನ ಓಲೈಸ್ರಿ ಅಂತ. ನಾನು ಖಂಡಿತ ಓಲೈಸಿ, ನಾನು ಸಿದ್ಧನಾಗಿದ್ದೇನೆ. ನಮ್ಮ ಪಕ್ಷದ ನಾಯಕರು ನಾವು ಮಾತು ಕೇಳ್ತಾರಲ್ಲೋ ನಮ್ಗೆ ಗೊತ್ತಿಲ್ಲ, ನಮ್ಮ ಮಾತು ಅಲ್ಲಿಗೆ ತಲುಪೋದಿಲ್ಲ. ಆದ್ರೆ ಇನ್ನೊಂದು ಹೇಳಿದ್ರು ಸೋನಿಯಾ ಗಾಂಧಿ ಅವರ ಕಾಂಗ್ರೆಸ್ ಪಕ್ಷ ಅಂತ. ಸೋನಿಯಾ ಗಾಂಧಿ ಅವರು ವೈಯಕ್ತಿಕವಾಗಿದ್ದಲ್ಲಿ ನಮ್ಮ ಇಲ್ಲ ಸೋನಿಯಾ ಗಾಂಧಿ ಅವ್ರ ಕಾಂಗ್ರೆಸ್ ಪಕ್ಷ ಅದಲ್ಲ, NAC ಒಳಗೆ ಸೋನಿಯಾ ಗಾಂಧಿ ಅಧ್ಯಕ್ಷರು ಅಂತ. ಅಣ್ಣಾ ಹಜಾರೆ ವಿಷಯ ಬಂದಾಗ ಹೇಳಿದ್ರು ಸೋನಿಯಾ ಗಾಂಧಿ ಅವರು ಆಗ್ಲೂ ಕೂಡ ಅಮೆರಿಕದಲ್ಲೇ ಇದ್ರು, ಅದ್ರಲ್ಲಿ ಇರ್ಲಿಲ್ಲ. ಅವರು ಮಾಡಿದ ತಪ್ಪನ್ನ ನಾವು ಒಪ್ಕೊಂಡು ನೇರವಾಗಿ ಬಾದಾಜಿ ವೇದಿಕೆಯಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದಾಗ ಯಾಕೆ ಈ ತರ ಒಂದು ಅಬದ್ಧವಾದಂತಹ ಒಂದು ಹುಡುಗಾಟದ ರೀತಿಯಲ್ಲಿ ಆಟ ಆಡ್ತಾ ಇದ್ದಾರೆ ಇವರು ಸೆಂಟ್ರಲ್ ಮಿನಿಸ್ಟರ್ಗಳು ಇಂಥ ಕಾನೂನು ತಂದಿದ್ದಾರೆ. ಓಕೆ, ನಾನು ಇನ್ನೊಂದು ಕೇಳಬೇಕು. ನೀವು ಈ ಕಲಂ 30 ಇದ್ರ ಬಗ್ಗೆ ಹೇಳ್ತಾ ಇದ್ದೀರಿ. ನೀವು 23ರಲ್ಲಿ ಇದರಲ್ಲಿ ಒಂದು ವ್ಯಾಖ್ಯಾನ ಬರುತ್ತೆ. ಯಾರಾದರೂ ನಾಳೆ ಎಲೆಕ್ಷನ್ ನಿಂತ್ಕೋಬೇಕು ಅನ್ನುವಂಥ ಒಬ್ಬ ವ್ಯಕ್ತಿ ಅವನೇನು ಅಂತಂದ್ರೆ ಕೋಮು ಸೌಹಾರ್ದತೆಗೆ ನಾನು ಬೆಂಬಲ ಕೊಟ್ಟೆ ಅಂತ ಅವನು ಘೋಷಣೆ ಮಾಡ್ಕೋಬೇಕು, ಅವನು ಸರ್ಟಿಫಿಕೇಟ್ ಕೊಡಬೇಕು ಅಂತ. ಈ ಹೆಂಗೆ ಮಾಡ್ತಾರೆ ಅವರು ಅಂತ ಒಂದು. ಎರಡನೇದು ತುಂಬ ಸಂಕ್ಷಿಪ್ತ ಉತ್ತರ ಕೊಡಿ, ಯಾಕಂದರೆ ಸಮಯದ ಅಭಾವ ಇದೆ. ನಮ್ಮಲ್ಲಿ ತಮಗೆ ಗೊತ್ತಿರುವಂಥ ವಿಚಾರ, ಒಂದು ಸಣ್ಣ ಗಣಪತಿ ಮೆರವಣಿಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಗದ್ದಲಗಲಾಟೆಗಳಾಗ್ತವೆ. ಕ್ರಿಕೆಟ್ ವಿಚಾರದಲ್ಲೂ ಕೂಡ ಯಾವ ಪಾಕಿಸ್ತಾನಕ್ಕೆ ಜಯ ಅಂತಂದ್ರೆ ಅಲ್ಲೂ ಕೂಡ ಗದ್ದಲಗಲಾಟೆಗಳಾಗ್ತವೆ. ಸೊ ಇಂಥ ಸಂದರ್ಭದಲ್ಲಿ ಇದನ್ನೆಲ್ಲದಕ್ಕೂ ಕೂಡ ಅವ್ರು ಹೇಗೆ ನಿರ್ಣಯಕ್ಕೆ ಬರ್ತಾರೆ ಅವರು ಅಂತ ನೋಡಿ. ಒಂದು, ಇದು ಅಪಕ್ವವಾದ ಕಾನೂನು. ಇದು ಟೆಸ್ಟ್ ಆಫ್ ಜುಡಿಷಿಯಲ್ ರಿವ್ಯೂ, ಇಟ್ ವಿಲ್ ನಾಟ್ ಸ್ಟ್ಯಾಂಡ್. ಅಂದರೆ ಯಾವುದೇ ಒಂದಾದ್ರೂ ಒಂದು ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಇರಬೇಕು, ಇದು ಸ್ಟ್ಯಾಂಡ್ ಆಗೋದಿಲ್ಲ. ಇದು ಅಪಕ್ವವಾದ ಕಾನೂನು. ಇದು ಅಪಕ್ವ ಅಂದರೆ ಇದರೊಳಗೆ ಕ್ಲಾರಿಟಿ ಇಲ್ಲ, ಮತ್ತು ಬರೀ ಆಬ್ಜೆಕ್ಟಿವ್ಸೇ ತುಂಬಿಕೊಂಡಿರುವಂಥ ಕಾನೂನು ಇದು. ಅಂದರೆ ರಿಯಲ್ ಪ್ರಾವಿಷನ್ಸ್ಗಿನ ಆಬ್ಜೆಕ್ಟಿವ್ಸ್ ಜಾಸ್ತಿ. ಹಿಂಗಾಗಬೇಕು, ಹಿಂಗಾಗಬೇಕು, ಹಿಂಗಾಗಬೇಕು. ಅದಕ್ಕೆ ಇದರೊಳಗೆ ಏನೇನು ಆ್ಯಕ್ಚುಲಿ ಡೈರೆಕ್ಟ್ ಪ್ರಾವಿಷನ್ಸ್ ಅನ್ನೋದು ಸರಿಯಾಗಿ ಕಾಣ್ತಾ ಇಲ್ಲ. ಮತ್ತೆ ಯಾವ್ಯಾವ ಡೈರೆಕ್ಟ್ ಪ್ರಾವಿಷನ್ಸ್ ಕಾಣ್ತಾ ಇದಾವಲ್ಲ ಅವೆಲ್ಲ ಒನ್ ಸೈಡೆಡ್ ಇದೆ. ಕೊನೆಯದಾಗಿ ಏನು ಹೇಳ್ತಿರ್ತಾವೆ ಇದ್ರ ಬಗ್ಗೆ? ನನಗನ್ಸುತ್ತೆ ಒಂದು, ದಿಸ್ ಈಸ್ ಅನ್ ಅನ್ಕಾನ್ಸ್ಟಿಟ್ಯೂಷನಲ್ ಡ್ರಾಫ್ಟ್ ಬಿಲ್. ಇದು ಆಕ್ಟ್ ಆಗಲಿಕ್ಕೆ ಚಾನ್ಸೇ ಇಲ್ಲ. ಅಂದರೆ ಪ್ರೆಸೆಂಟ್ ಪಾರ್ಲಿಮೆಂಟರಿ ಸೆಟಪ್ ನೋಡಿದರೆ ಬಹುಶಃ ಅದಾಗೋದೇ ಇಲ್ಲ. ಅಕಸ್ಮಾತ್ ಆದ್ರೂ ಇದೇ ಸೆಟಪ್ನಲ್ಲಿದ್ದರೆ ಇದು ಕೋರ್ಟ್ಗಳಲ್ಲಿ ಇದು ನಿಲ್ಲಲ್ಲ ಅಂತ ನನಗನ್ಸುತ್ತೆ. ಸರ್, ಕೊನೆಯದಾಗಿ ತಾವೇನು ಹೇಳ್ತೀರಿ ಸರ್? ಅವರ ಒಂದು ಮಾತನ್ನು ಪುಷ್ಟೀಕರಿಸಿ, ಒಂದು ವೇಳೆ ಕೋರ್ಟಲ್ಲಿ ನಿಲ್ಲಲ್ಲ, ಆಗೋದೇ ಇಲ್ಲ ಅಂತಂದ್ರೆ ಯಾಕೆ ಇದ್ರ ಬಗ್ಗೆ ಅಷ್ಟೊಂದು ನೀವು ಸೀರಿಯಸ್ ತಗೊಳ್ತೀವಿ? ಬಿಟ್ಬಿಡಿ. ಅಲ್ಲ, ಇಲ್ಲಿ ಒಂದು ಅಪಾಯ ಇದೆ. ನಾವು ಆರಂಭದಲ್ಲಿ ಹೇಳಿದ್ವಿ, ಈಗ ನೀವು ಆಗುತ್ತೋ ಬಿಡುತ್ತಾ ಪ್ರಶ್ನೆ ಬೇರೆ. ಜನಗಳಲ್ಲಿ ಇಂಥದ್ದೊಂದು ವಿಚಾರ ತಲೆ ಒಳಗಡೆ ಹಾಕಿ ನಾಳೆ ಎಲ್ಲೋ ಬಲಿಯಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ. ಖಂಡಿತವಾಗಿ ನಾನು ಅದನ್ನ ಮೊದಲೇ ಹೇಳಿದೆ. ನಮ್ಮ ಇಲ್ಲಿನ ಭಾರತೀಯರ ನಡುವೆ ಯಾರೇ ಆಗಿರಲಿ ಅವರು ಭಾರತೀಯರ ನಡುವೆ ಭಿನ್ನಾಭಿಪ್ರಾಯ ತಂದು ಅಲ್ಲಿ ಒಡಕನ್ನುಂಟು ಮಾಡುವಂತಹ ಯಾವುದೇ ಪ್ರಯತ್ನಕ್ಕೂ ಕೂಡ ನನ್ನ ಖಂಡಿತವಾಗಿ ಇರೋದು. ಎಸ್ ಸರ್. ಸೊ ಇಲ್ಲಿ ಒಂದು ವಿಷಯ ಏನಂದ್ರೆ ಇವ್ರು ಹೇಳಿದ್ರು ಈ ಪಾರ್ಟಿ ಆ ಪಾರ್ಟಿ ಅಂತಲ್ಲ. ಯಾವುದೇ ಪಾರ್ಟಿಯವರು ಒಂದೇ ಯಾವುದೋ ಕೋಮಿಗೆ ಅಥವಾ ಇನ್ನೊಂದು ಯಾವುದೋ ಕೋಮಿಗೆ ಮೆಜಾರಿಟಿ ಇರ್ಬೋದು, ಮೈನಾರಿಟಿ ಇರ್ಬೋದು, ಓಲೈಸುವಂಥದ್ದು ದೇಶದ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ. ಓಕೆ ವಿಕ್ರಮ್ ಮತ್ತು ಹಸನಬ್ ಅವರು ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರೆ ತಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು ಸರ್. ಸೊ ಅಂತೂ ಆಗೋದೇ ಇಲ್ಲ, ನಿಲ್ಲೋದೇ ಇಲ್ಲ ಅನ್ನೋದಾದ್ಮೇಲೆ ಇಂಥ ಕಾನೂನನ್ನು ತರೋದು ಯಾಕೆ ಅನ್ನುವಂಥದ್ದು. ಸೊ ಇಂಥ ಮಸೂದೆ ಯಾಕೆ ಬರ್ತಾ ಇದೆ, ಇದನ್ನು ಯಾಕೆ ನೀವು ಪ್ರಸ್ತಾಪಕ್ಕೆ ತರ್ತಾ ಇದ್ದೀರಿ ಅಂತ. ಆದರೆ ಒಂದು ಮಾತು ನಿಜ, ಯಾವ ಮಹಾನುಭಾವರು ಇದನ್ನು ಮಾಡಿದಾರೋ ಗೊತ್ತಿಲ್ಲ, ಆದರೆ ಎಷ್ಟು ತಪ್ಪುಗಳಿವೆ ಅನ್ನೋದನ್ನು ನೋಡಬೇಕು. ಹೀಗಾಗಿ ಏನಂದರೆ ಎಲ್ಲ ಪಕ್ಷದ ನಾಯಕರುಗಳು ಕೂಡ ಇದನ್ನು ವಿರೋಧಿಸ್ತಾ ಇದ್ದಾರೆ. ಇವರು ಮುಖ್ಯಮಂತ್ರಿಗಳ ಸಭೆಯನ್ನು ಕರೆದು ಬೇರೆ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಅದನ್ನೆಲ್ಲದನ್ನು ಬಿಟ್ಟು ಸಾಕಷ್ಟು ಸಮಸ್ಯೆಗಳಿದೆ ದೇಶದಲ್ಲಿ. ಕೇವಲ ಇದಿಷ್ಟನ್ನು ಮಾತ್ರ ನೀವು ಹಿಗ್ಸೋದಲ್ಲ, ಇಂಥ ಒಂದು ಹುಳವನ್ನು ಬಿಡಬೇಡಿ. ನೀವು ಮಾಡುವಂಥ ಕೆಲಸಗಳು ಬಹಳಷ್ಟಿದೆ, ಅದರ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.